ಹುಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಬಾಧಿತ ಅಚ್ಚುಕಟ್ಟು ಪ್ರದೇಶಕ್ಕೆ ಸುಮಾರು 1.6 TMC ನೀರನ್ನು ಬಳಸಿ ಒಟ್ಟು ಒಂದು 25,000 ಎಕರೆಗೆ ನೀರಾವರಿ ಕೊಡುವಂತ ಒಂದು ಯೋಜನೆ. ಇಲ್ಲಿ 2 ಸ್ಟೇಜ್ ಮಾಡ್ಕೊಂಡಿದೀವಿ. ಒಂದು ಸ್ಟೇಜ್ 21/3/2 ಬಿಡ್ ಕೂಡ ಎಲ್ಲ ಕರೆದಿದ್ದು, ಆಮೇಲೆ ಎಲೆಕ್ಷನ್ ಬಂತು. ಎಲೆಕ್ಷನ್ ಬದಲಾಗಿ ಅದನ್ನ ಸ್ವಲ್ಪ ಸ್ಲೋ ಆಯ್ತು. ಆಮೇಲೆ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಚುನಾವಣೆ ನೀತಿ ಸಂಹಿತೆ ಜಾರಿ ಆದ್ರಿಂದ ಗುತ್ತಿಗೆದಾರರನ್ನ ಅದನ್ನು ಕೂಡ 27/1/24 ಮಾಡಿಕೊಂಡು ಕಾಮಗಾರಿಗಾರಿ ಪ್ರಗತಿಯಲ್ಲಿದೆ. ಸ್ವಲ್ಪ ಜಲ್ದಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಎರಡೇ ವಿಚಾರ ಏನಿದೆ ಅವ್ರ ಹಳ್ಳಿಗಳೆಲ್ಲ ಅವರೇ ಹೇಳಿದ್ದಾರೆ, ನಾನೇನದನ್ನು ಪ್ರಸ್ತಾವನೆ ಮಾಡಬೇಕಾಗಿಲ್ಲ. ಒಟ್ಟು 157 ಕೋಟಿ ರೂಪಾಯಿ ಅಂದಾಜು ಪಟ್ಟಿಯನ್ನ 21/2/24 ನಿಯಮ ಅಂದಾಜು ಪರಿಶೀಲನಾ ಸಮಿತಿ ಕೂಡ ಈಗಾಗಲೇ ಮಾಡಿದೆ. ಟೆಂಡರ್ ಪ್ರಕಟಣೆಯನ್ನು ಕೂಡ ನಾವು 4/7/24 ಹೊರಡಿಸಿದ್ದೇವೆ. ತಾಂತ್ರಿಕ ಬಿಡ್ ಅನ್ನು ಕೂಡ ಈಗಾಗಲೇ 9/8/24 ತೇರಲಾಗಿದೆ. ಸದಿ 3 ಜನ ಭಾಗವಹಿಸಿದ್ರು. ಇದರಲ್ಲಿ ಅರ್ಹರನ್ನ ಈಗಾಗಲೇ ನಾವು ಕೊಟ್ಟು ದಿನಾಂಕ 25/18 ಹಿಂದೆ ಒಂದು ಬಿಡ್ ಇತ್ತು ಅಂತ ತಿರಸ್ಕಾರ ಮಾಡಿದ್ದು. ಈಗ 7/12/24 ಎರಡನೇ ಬಾರಿ ಟೆಂಡರ್ ಆಹ್ವಾನಿಸಿ ತಾಂತ್ರಿಕ ಬಿಡ್ ಮೌಲ್ಯಪಾನ ವರದಿಯನ್ನ ಈಗಾಗಲೇ ಮಾಡಿದ್ದೇವೆ. ಮೊನ್ನೆ ತಾನೇ 24/3 ಜರುಗಿದ ನಿಯಮ ತಾಂತ್ರಿಕ ಉಪಸಮಿತಿ ಸಭೆಯಲ್ಲಿ ತಿಳುವಳಿಕೆ ಮಾಡಲಾಗಿದೆ. ಇದನ್ನ ಆರ್ಥಿಕ ಬಿಡ್ ಅನ್ನ 1/4/25 ತೆರೆದಿದ್ದೇವೆ. ಈ ಬಿಡ್ ಮೌಲ್ಯವನ್ನ 22/6/25 ಜರುಗಿ ಉಪಸಮಿತಿ ಮುಂದೆ ಈಗಾಗಲೇ ಸಭೆ ಚರ್ಚಿಸಲಾಗಿದೆ. ನಿಗಮ ಮಂಡಳಿ ಮುಂದೆ ಕೂಡ ಮಂಡಿಸಲಾಗಿದೆ. ಈಗಾಗಲೇ ಅನುಮೋದನೆ ಮಾಡಿ ಆದಷ್ಟು ಜಲ್ದಿ ಅದನ್ನ ವ್ಯವಸ್ಥೆ ಮಾಡಕ್ಕೆ ನಾವು ಪ್ರಮಾಣ ಮಾಡ್ತೀವಿ.